ನಮಸ್ಕಾರ ಎಲ್ರಿಗೂ. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಟ್ರೆಡಿಷ್ನಲ್ ಸ್ವೀಟ್ ಮಾಡೋನು. ಅದು ಮಾದೇಲಿ ಅಂತಾರೆ ನಮ್ಮ ಕಡೆ, ಒಂದೊಂದು ಸೈಡ್ ಮಾದ್ಲಿನೂ ಅಂತಾರೆ. ಹೆಂಗೆ ಮಾಡೋಣ ನೋಡ್ಕೊಂಬರೋನು. ಒಂದು ಪಾತ್ರೆಗೆ ಒಂದು ಕಟೋರಿ ಆಗಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ನೀಟಂಗೆ ಫ್ರೈ ಮಾಡ್ಕೊಂಡು, ಅದು ಫ್ರೈ ಮಾಡ್ಕೊಂಡಿದ್ದ ಸ್ವಲ್ಪ ಬ್ರೌನಿಷ್ ಕಲರ್ ಆಗಬೇಕದು. ಬ್ರೌನಿಷ್ ಕಲರ್ ಆದಮೇಲೆ ಸ್ವಲ್ಪ ತಕ್ಕೊಂಡು ಬಿಡೋನು ಬೇರೆ ಪಾತ್ರೆಗೆ. ಆಮೇಲೆ ಒಂದು ಹಾಫ್ ಕಪ್ ಆಗುವಷ್ಟು ಕಡ್ಲೆ ಹಿಟ್ಟು ಹಾಕ್ಕೊಂಡು, ಕಡ್ಲೆ ಹಿಟ್ಟು ಹಾಕ್ಕೊಂಡು ಅದನ್ನು ಚೆಂದಂಗೆ ಅದು ರೋಸ್ಟ್ ಮಾಡ್ಕೊಂಡು ಅದನ್ನೂ ಒಂದು ತೆಗೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಚಿರೋಟಿ ರವೆ ಆ್ಯಡ್ ಮಾಡ್ಕೊಂಡು, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು, ಆಮೇಲೆ ನೀಟಂಗೆ ಚಪಾತಿ ಹಿಟ್ಟಿನ ಥರನ ಮಿತ್ಕೊಂಡು ಬಿಡೋನು. ಭಾಳ ಹಾರ್ಡಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಚಪಾತಿ ಹಿಟ್ಟು ನಿಮ್ಮ ಮನೆ ಒಳಗೆ ಎಷ್ಟು ಸ್ಮೂತಾಗಿ ಮಾಡ್ಕೋತಿರಲ್ಲ ಅಷ್ಟು ಹಂಗೆ ಮಾಡ್ಕೊರಿ. ಹಂಗೆ ಮಾಡ್ಕೊಂಡು ಒಂದು 10 to 15 ಮಿನಿಟ್ಸ್ ಇದನ್ನ ರೆಸ್ಟ್ ಮಾಡೋಕೆ ಇಟ್ಬಿಡೋನು. ಸ್ವಲ್ಪ ಸ್ಮೂತ್ ಆಗ್ತದೆ ಅಷ್ಟೆ. ಆಮೇಲೆ ಚಪಾತಿ ಥರನ ನೀವು ಉಳ್ಳಿ ಮಾಡ್ಕೊಂಡು ನೀಟಂಗೆ ಪ್ರೆಸ್ ಮಾಡ್ಕೊರಿ. ಭಾಳ ದೊಡ್ಡದೇನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಮೀಡಿಯಮ್ ಸೈಜ್ ಚಪಾತಿ ಮಾಡ್ತಾರಲ್ಲ ಆ ಥರ ಮಾಡ್ಕೊರಷ್ಟು ಮಾಡ್ಕೊಂಡು ಒಂದು ಕಾದ ಹಂಚಿನ ಮೇಲೆ ನೀಟಂಗೆ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಳ್ಳಿಕ್ಕಿದ್ನ ಆಯಿಲ್ ಅದು ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹಂಗೆ ಮಾಡ್ಕೊರಿ. ಇದನ್ನ ಎರಡೂ ಕಡೆ ರೋಸ್ಟ್ ಆಗಬೇಕಾ ಚೆಂದಂಗೆ. ಅಂದರೆ ಸ್ವಲ್ಪ ದಪ್ಪ ಮಾಡ್ಕೊಂಡಿರ್ತೀವಲ್ಲ ಚಪಾತಿ, ಅದಕ್ಕೆ ನೀಟಂಗೆ ಎರಡೂ ಕಡೆ ರೋಸ್ಟ್ ಆಗಬೇಕು. ರೋಸ್ಟ್ ಆದಿದ್ಮ್ಯಾಗ ಆಮೇಲೆ ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡು ನೀಟಂಗೆ ಕಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಂಡು, ಇದಕ್ಕೆ ಸಕ್ಕರೆ ಯೂಸ್ ಮಾಡೋದಿಲ್ಲ ಈ ಸ್ವೀಟಿಗೆ, ಮೇನ್ ಬೆಲ್ಲನ ಯೂಸ್ ಮಾಡ್ತಾರೆ. ಈ ಥರ ಮಿಕ್ಸಿ ಒಳಗೆ ಹಾಕಿ ನೀಟಂಗೆ ಒಂದು ಸಲ್ತಿ ರುಬ್ಕೊಂಡ್ರೆ ಮುಗಿದೋತ ಮಾದ್ಲಿ ರೆಡಿ ಆಗ್ತದೆ. ಇದೇ ಥರ ಎಲ್ಲ ಬ್ಯಾಚ್ನು ಮಾಡ್ಕೊಂಡು, ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಸೋಪ್ ಹಾಕ್ತೇವೆ ನಾವು. ಬಡೆ ಸೊಪ್ಪು ಬರ್ತದಲ್ಲ ಅದು, ಆಮೇಲೆ ತುರಿದು ಅಂತದ ಒಂದು ಕೊಬ್ಬರಿ, ಆಮೇಲೆ ಪುಟಾಣಿ ಆ್ಯಡ್ ಮಾಡ್ತೇವೆ. ಆ್ಯಡ್ ಮಾಡಿ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ರೆ ನಮ್ಮ ಮಾದೇಲಿ ರೆಡಿ ಆಗ್ತದೆ. ಇದನ್ನು ಹಂಗೆ ಒಬ್ಬೊಬ್ರು ಡ್ರೈನೂ ತಿಂತಾರೆ, ಬಟ್ ನಾವು ಸ್ವಲ್ಪ ಬಿಸಿ ಹಾಲು ಹಾಕ್ಕೊಂಡು ಅದಕ್ಕೆ ನಿಮಗೆ ಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕೋರಿ, ಇಲ್ಲಾಂದ್ರೆ ಹಂಗನೂ ತಿನ್ಬೋದು. ಈಗೆಲ್ಲ ರೆಡಿ ಆಗೈತೆ ತಿನ್ಲಿಕ್ಕೆ. ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಸಿಗೋನು. ಅಲ್ಲಿ ತನಕ ಬಾಯ್.